ವೆಲ್ಕಮ್ ಟು ದ ಡಿಬೇಟ್. ಈ ವೈಚಾರಿಕ ಸಂವಾದಕ್ಕೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿಯಾದ ಸ್ವಲ್ಪ ಆಳವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಒಂದು ಒಂದು ಅತ್ಯಂತ ಭದ್ರವಾದ ಬ್ಯಾಂಕ್ ಲಾಕರ್ ಅನ್ನು ಊಹಿಸಿಕೊಳ್ಳಿ. ಓಕೆ. ನೀವು ಸರಿಯಾದ 6 ಅಂಕಿಗಳ ಪಾಸ್ವರ್ಡ್ ಅನ್ನು ಕರಾರುವಾಗಿ ಒತ್ತಿದರೆ ಸಾಕು, ಒಂದು ಯಾಂತ್ರಿಕವಾದ ಕ್ಲಿಕ್ ಶಬ್ದ ಬರುತ್ತದೆ ಮತ್ತು ಆ ಭದ್ರವಾದ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಅದೊಂದು ಸ್ಪಷ್ಟವಾದ ವಿಜ್ಞಾನದ ನಿಯಮಗಳ ಮೇಲೆ ನಿಂತಿರುವ ಪ್ರಕ್ರಿಯೆ. ಅಲ್ಲಿ ಗೊಂದಲಗಳಿಗೆ ಜಾಗವಿಲ್ಲ, ಹೌದಲ್ವೇ? ಖಂಡಿತ. ಅದು ಸಂಪೂರ್ಣವಾಗಿ ಭೌತಿಕ ನಿಯಮಗಳ ಮೇಲೆ ಕಾರ್ಯನಿರ್ವಹಿಸುವ ವ್ಯವಸ್ಥೆ. ನೋಡಿ, ಅಲ್ಲಿ ನಿಮ್ಮ ಭಾವನೆಗಳಿಗೆ ಅಥವಾ ನಿಮ್ಮ ಉದ್ದೇಶಗಳಿಗೆ ಬೆಲೆಯಿಲ್ಲ. ಕೇವಲ ಸಂಖ್ಯೆಗಳು ಸರಿಯಾಗಿದ್ದರೆ ಬಾಗಿಲು ತೆರೆಯಲೇಬೇಕು. ಅದು ಯಂತ್ರದ ಸ್ವಭಾವ. ಹೌದು, ನಿಖರವಾಗಿ. ಆದರೆ ನಾವು ಆಧ್ಯಾತ್ಮದ ವಿಚಾರಕ್ಕೆ ಬಂದಾಗ, ಅದರಲ್ಲೂ ವಿಶೇಷವಾಗಿ ನಮ್ಮ ಪ್ರಾಚೀನ ಋಷಿಮುನಿಗಳು ವಿನ್ಯಾಸಗೊಳಿಸಿದ ಸಂಧ್ಯಾವಂದನೆಯಂತಹ ನಿತ್ಯಕರ್ಮಗಳ ವಿಶ್ಲೇಷಣೆಗೆ ಇಳಿದಾಗ ಈ ಯಾಂತ್ರಿಕ ಬೀಗದ ಕಲ್ಪನೆ ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತದೆ. ಅಂದ್ರೆ ನಾವು ಕೇವಲ ಮಂತ್ರಗಳೆಂಬ ಅಂಕಿಗಳನ್ನು ಯಾಂತ್ರಿಕವಾಗಿ ಒತ್ತುತ್ತಿದ್ದೇವೆಯೋ ಅಥವಾ ಆ ಕೋಣೆಯ ಒಡೆಯನೊಬ್ಬ ನಮ್ಮ ಆಂತರಿಕ ಶುದ್ಧತೆಯನ್ನು ಗಮನಿಸಿ ಒಳಗಿನಿಂದ ಬಾಗಿಲು ತೆರೆಯುತ್ತಿದ್ದಾನೆಯೋ ಅನ್ನೋ ಪ್ರಶ್ನೆ, ಸರಿತಾನೆ? ಎಕ್ಸಾಕ್ಟ್ಲಿ, ಅದೇ ಪ್ರಶ್ನೆ. ಇದು ನಿಜಕ್ಕೂ ಕರ್ಮ ಮತ್ತು ಅನುಗ್ರಹದ ನಡುವಿನ ಅತ್ಯಂತ ಸೂಕ್ಷ್ಮವಾದ ಜಾಗ. ಆ ಬಾಗಿಲು ತೆರೆಯುವುದು ಕೇವಲ ನಮ್ಮ ನಿಖರವಾದ ಯಾಂತ್ರಿಕ ಪ್ರಯತ್ನದಿಂದಲೋ ಅಥವಾ ಆ ಭಗವಂತನ ಚೈತನ್ಯದಿಂದಲೋ ಎಂಬುದು ಶತಮಾನಗಳ ಜಿಜ್ಞಾಸೆ. ಮತ್ತು ಇದೇ ನಮ್ಮ ಇಂದಿನ ವೈಚಾರಿಕ ಸಂವಾದದ ಕೇಂದ್ರಬಿಂದು. ವಿಜೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಸಂಧ್ಯಾವಂದನೆ ಅಂತರಂಗ ಎಂಬ ಬೃಹತ್ ಮತ್ತು ಅತ್ಯಂತ ಆಳವಾದ ಗ್ರಂಥದ ಆಧಾರದ ಮೇಲೆ ನಾವು ಇಂದು ಚರ್ಚಿಸಲಿದ್ದೇವೆ. ಗಾಯತ್ರಿ ಜಪ ಮತ್ತು ಸಂಧ್ಯಾವಂದನೆಯಂತರ ಆಚರಣೆಗಳ ನೈಜ ಶಕ್ತಿ ಇರುವುದು ಅದರ ಕಟ್ಟುನಿಟ್ಟಾದ ಯಾಂತ್ರಿಕ ಮತ್ತು ಕರ್ಮ ಆಧಾರಿತ ವಿನ್ಯಾಸದಲ್ಲಿದೆಯೋ, ಅಂದರೆ ಮಂತ್ರದ ಅಕ್ಷರಶಃ ಭೌತಿಕ ಶಕ್ತಿಯಲ್ಲಿದೆಯೋ, ಅಥವಾ ಭಗವಂತನ, ವಿಶೇಷವಾಗಿ ನರಸಿಂಹನ ಮೇಲಿನ ಆಂತರಿಕ ಭಕ್ತಿ ಮತ್ತು ಅವನ ದಿವ್ಯ ಅನುಗ್ರಹದ ಮೇಲಿದೆಯೋ? ಇದು ಬಹಳ ಮುಖ್ಯವಾದ ಚರ್ಚೆ. ಹೌದು. ಈ ಸಂವಾದದಲ್ಲಿ ನನ್ನ ಸ್ಪಷ್ಟವಾದ ನಿಲುವು ಏನಂದ್ರೆ, ಈ ಪ್ರಕ್ರಿಯೆಯ ಮೂಲ ಅಡಿಪಾಯ ಏನಂದ್ರೆ ಅದರ ಶಿಸ್ತುಬದ್ಧ ವಿನ್ಯಾಸ, ಭೌತಿಕ ಆಚರಣೆ ಮತ್ತು ಮಂತ್ರದ ಅಂತರ್ಗತ ಶಕ್ತಿ, ಅಂದ್ರೆ ಕರ್ಮಯೋಗ ಅಂತ ನಾನು ಬಲವಾಗಿ ಪ್ರತಿಪಾದಿಸ್ತೇನೆ. ಮತ್ತು ನಾನು ಇದನ್ನ ಸ್ವಲ್ಪ ಭಿನ್ನವಾದ ದೃಷ್ಟಿಕೋನದಿಂದ ನೋಡ್ತೇನೆ. ಭಗವಂತನ ಆಂತರಿಕ ಅನುಸಂಧಾನ ಅಂದ್ರೆ ಆ ಜ್ಞಾನಯೋಗ ಮತ್ತು ಆತನ ಅನುಗ್ರಹವಿಲ್ಲದೆ ಈ ಕೇವಲ ಯಾಂತ್ರಿಕ ಆಚರಣೆಗಳು ಸಂಪೂರ್ಣವಾಗಿ ಜಡವಾದ, ಅಂದ್ರೆ ಜೀವವಿಲ್ಲದ ಪ್ರಕ್ರಿಯೆಗಳಷ್ಟೇ ಅಂತ ನಾನು ವಾದಿಸ್ತೇನೆ. ಆ ಆಚರಣೆಗೆ ಜೀವ ತುಂಬುವುದೇ ಭಗವಂತನ ಶಕ್ತಿ. ಸರಿ, ನಾವು ಆ ಗ್ರಂಥದ ಮೊದಲ ಸಂಪುಟವಾದ ಭಕ್ತಿಯುಕ್ತ ಕರ್ಮಯೋಗವನ್ನು ಸ್ವಲ್ಪ ಆಳವಾಗಿ ವಿಶ್ಲೇಷಿಸಿದರೆ ಆ ಕರ್ಮದ ಪ್ರಾಮುಖ್ಯತೆ ಎಷ್ಟು ಪ್ರಬಲವಾಗಿದೆ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ. ನೋಡಿ, ಸಂಧ್ಯಾವಂದನೆಯು ಉಪನಯನವಾದ ದಿನದಿಂದ ಜೀವನ ಪರ್ಯಂತ ಪ್ರತಿದಿನ ಮಾಡಲೇಬೇಕಾದ ನಿತ್ಯಕರ್ಮವಾಗಿದೆ. ಇಲ್ಲಿ ಮಂತ್ರ ಎಂಬುದು ಕೇವಲ ಒಂದು ಸಾಮಾನ್ಯ ಪ್ರಾರ್ಥನೆ ಅಲ್ಲ. ಅದಕ್ಕೆ ತನ್ನದೇ ಆದ ಅಂತರ್ಗತ ಸ್ವತಂತ್ರವಾದ ಶಕ್ತಿ ಇದೆ. ಉದಾಹರಣೆಗೆ, ಮೂಲ ಗ್ರಂಥದಲ್ಲಿ ಗಾಯತ್ರಿ ಜಪದ ಪ್ರಭಾವವನ್ನು ಒಂದು ರೀತಿ ಗಣಿತದ ಸೂತ್ರದಂತೆ ವಿವರಿಸಲಾಗಿದೆ. ಮಂತ್ರವನ್ನು 10 ಬಾರಿ ಜಪಿಸಿದರೆ ಸಣ್ಣ ಪಾಪಗಳು, 100 ಬಾರಿ ಜಪಿಸಿದರೆ ಉಪಪಾತಕಗಳು ಮತ್ತು 1000 ಬಾರಿ ಜಪಿಸಿದರೆ ಬ್ರಹ್ಮಹತ್ಯ, ಸುರಾಪಾನದಂತಹ ಮಹಾಪಾತಕಗಳು ನಾಶವಾಗುತ್ತವೆ ಅಂತ ಬಹಳ ನಿಖರವಾಗಿ ಹೇಳಲಾಗಿದೆ. ಆದ್ರೆ ಇದು, ಒಂದು ನಿಮಿಷ ಪೂರ್ತಿ ಮಾಡಿಬಿಡ್ತೇನೆ, ಕೇವಲ ಕುಳಿತುಕೊಂಡು ಭಕ್ತಿಯಿಂದ ಪ್ರಾರ್ಥಿಸಿದರೆ ಈ ಪಾಪ ಪರಿಹಾರ ಖಂಡಿತ ಸಾಧ್ಯವಿಲ್ಲ. ಕರ್ಮದ ಕಠಿಣ ಶಿಸ್ತೇ ಇಲ್ಲಿ ಚಾಲಕ ಶಕ್ತಿ. ಇದು ನನ್ನ ವಾದ. ನೋಡಿ, ನೀವು ಹೇಳಿದ ಆ 10, 100, 1000 ಲೆಕ್ಕಾಚಾರ ಕೇಳಲು ಚೆನ್ನಾಗಿದೆ. ಆದರೆ ಗ್ರಂಥದ 2ನೇ ಸಂಪುಟವಾದ ಭಕ್ತಿಯುಕ್ತ ಜ್ಞಾನಯೋಗದ ತಾತ್ವಿಕ ತಳಹದಿಯನ್ನು ನಾವು ಮರೆಯುವಂತಿಲ್ಲ. ಏನ್ ಹೇಳುತ್ತೆ ಅದು? ನೀವು ಹೇಳುವ ಈ ಜಡವಾದ ಕರ್ಮ, ಅಂದ್ರೆ ಕೇವಲ ಮಂತ್ರದ ಉಚ್ಚಾರಣೆಗೆ ತನ್ನಿಂದ ತಾನೇ ಪಾಪವನ್ನು ಸುಡುವ ಶಕ್ತಿಯಿದೆಯಾ? ಖಂಡಿತ ಇಲ್ಲ. ಬ್ರಹ್ಮಸೂತ್ರದ ಫಲಮತ ಉಪಪತ್ತೇಹೆ ಎಂಬ ಅತ್ಯಂತ ಪ್ರಮುಖ ನಿಯಮವನ್ನು ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಫಲಮತ ಉಪಪತ್ತೇಹೆ, ಅದನ್ನು ಸ್ವಲ್ಪ ಸರಳವಾಗಿ ವಿವರಿಸುತ್ತೀರಾ ನಮ್ಮ ಕೇಳುಗರಿಗಾಗಿ? ಖಂಡಿತ. ಬಹಳ ಸರಳವಾಗಿ ಹೇಳಬೇಕೆಂದರೆ, ಒಂದು ಎಟಿಎಂ ಯಂತ್ರವನ್ನು ತೆಗೆದುಕೊಳ್ಳಿ. ಆ ಯಂತ್ರ ತಾನಾಗಿಯೇ ನಿಮಗೆ ಹಣವನ್ನು ಸೃಷ್ಟಿಸಿಕೊಡುವುದಿಲ್ಲ, ಹೌದಲ್ಲವೇ? ನಿಜ. ಅದರ ಹಿಂದಿರುವ ಬ್ಯಾಂಕಿನ ವ್ಯವಸ್ಥೆ ಮತ್ತು ನಿಮ್ಮ ಖಾತೆಯಲ್ಲಿರುವ ಹಣ ಆ ಯಂತ್ರದ ಮೂಲಕ ಹೊರಬರುತ್ತದೆ.
ಹಾಗೆಯೇ ಫಲಮದ ಉಪಪತ್ಯೆ ಎಂದರೆ ಜಡವಾದ ಕರ್ಮಕ್ಕೆ ತಾನಾಗಿಯೇ ಫಲ ಕೊಡುವ ಶಕ್ತಿಯಿಲ್ಲ. ಫಲವನ್ನು ನೀಡುವವನು ಚೇತನನಾದ ಭಗವಂತನೇ ಹೊರತು ಕೇವಲ ನೀವು ಮಾಡುವ ಕರ್ಮವಲ್ಲ. ಓಕೆ, ಆದ್ರೆ ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಮಾತಿದೆ ಕೇಳಿ. ಜಡವಾದ ಗಾಯತ್ರಿಯ ಜಪ ಹೋಮಗಳಿಂದ ಪಾಪ ಪರಿಹಾರ ದೊರಕುವುದಿಲ್ಲ. ನರಸಿಂಹನಂತಹ ಸಂಹಾರ ದೇವತೆಯ ದಿವ್ಯ ಅನುಗ್ರಹ ಮತ್ತು ಆತನ ದಿವ್ಯ ರೂಪದ ಆಂತರಿಕ ಚಿಂತನೆ ಅದೇ ಅನುಸಂಧಾನ. ಇಲ್ಲದೆ ಮಂತ್ರಪಠಣೆಯು ಕೇವಲ ಒಂದು ಧ್ವನಿಯಾಗಿಯೇ ಉಳಿಯುತ್ತದೆ. ಅದಕ್ಕೆ ಪಾಪಗಳನ್ನು ಸುಡುವ ಶಕ್ತಿ ಬರುವುದು ಆ ಚೈತನ್ಯದಿಂದಲೇ ಹೊರತು ಉಚ್ಚಾರಣೆಯ ಯಾಂತ್ರಿಕತೆಯಿಂದಲ್ಲ. ಎಟಿಎಂ ಉಪಮೆ ತುಂಬಾ ಚೆನ್ನಾಗಿದೆ. ಆದರೆ ನೀವು ಆ ಸಂಖ್ಯೆಗಳ ಹಿಂದಿರುವ ವಿಜ್ಞಾನವನ್ನು ಮತ್ತು ಮಾನವನ ಮನಃಶಾಸ್ತ್ರವನ್ನು ಸ್ವಲ್ಪ ನಿರ್ಲಕ್ಷಿಸ್ತಿದ್ದೀರಿ ಅನಿಸ್ತಿದೆ. ಹೇಗೆ? ನಾನು ಆಗಲೇ ಈ ಉಪಪಾತಕ ಮತ್ತು ಮಹಾಪಾತಕ ಎಂಬ ಪದಗಳನ್ನು ಬಳಸಿದೆ. ಉಪಪಾತಕ ಎಂದರೆ ನಾವು ದೈನಂದಿನ ಜೀವನದಲ್ಲಿ ಮಾಡುವ ಸಣ್ಣ ಪುಟ್ಟ ತಪ್ಪುಗಳು, ಅಂದ್ರೆ ಸುಳ್ಳು ಹೇಳುವುದು ಅಥವಾ ಕೋಪಗೊಳ್ಳುವುದು. ಆದರೆ ಮಹಾಪಾತಕ ಎಂದರೆ ಬ್ರಹ್ಮಹತ್ಯೆಯಂತಹ ಅತ್ಯಂತ ಆಳವಾದ ಮಾನಸಿಕ ಆಘಾತಗಳು ಅಥವಾ ದೊಡ್ಡ ನೈತಿಕ ಪತನಗಳು. ಈಗ ಹೇಳಿ, 1000 ಬಾರಿ ಮಂತ್ರವನ್ನು ಉಚ್ಚರಿಸುವುದು ಕೇವಲ ಒಂದು ಧ್ವನಿಯಾಗುವುದು ಹೇಗೆ? ಅದು ನಿರಂತರವಾದ ಪುನರಾವರ್ತಿತವಾದ ಶಬ್ದ ತರಂಗಗಳ ಮೂಲಕ ನಮ್ಮ ನರಮಂಡಲವನ್ನು ಅಂದ್ರೆ ನರ್ವಸ್ ಸಿಸ್ಟಮ್ ಅನ್ನು ಮತ್ತು ನಮ್ಮ ಅರಿವಿನ ಆಳವನ್ನು ಮರುಹೊಂದಿಸುವ ಅಂದ್ರೆ ರೀವೈರ್ ಮಾಡುವ ಪ್ರಕ್ರಿಯೆ. ಒಂದು ನಿಮಿಷ, ಅಂದ್ರೆ ಇದು ಕೇವಲ ಮಾನಸಿಕ ಚಿಕಿತ್ಸೆ ಎನ್ನುತ್ತಿದ್ದೀರಾ? ಇದು ಕೇವಲ ಸೈಕಾಲಜಿಯ ವಿಚಾರವಾ? ಕೇವಲ ಚಿಕಿತ್ಸೆಯಲ್ಲ, ಇದು ಅಕ್ಷರಶಃ ಒಂದು ನಿರ್ದಿಷ್ಟ ಡೋಸೇಜ್ನಲ್ಲಿ ನೀಡುವ ವೈದ್ಯಕೀಯ ಔಷಧಿಯಂತೆ ಕೆಲಸ ಮಾಡುತ್ತದೆ. 100 ಬಾರಿ ಜಪಿಸಿದಾಗ ಉತ್ಪತ್ತಿಯಾಗುವ ಆವರ್ತನ, ಫ್ರೀಕ್ವೆನ್ಸಿ, ನಮ್ಮ ಸಣ್ಣಪುಟ್ಟ ದೋಷಗಳನ್ನು ಸರಿಪಡಿಸಿದರೆ 1000 ಬಾರಿ ಜಪಿಸುವಾಗ ಆಗುವ ದೀರ್ಘಕಾಲಿಕ ಧ್ಯಾನಸ್ಥ ಸ್ಥಿತಿಯು ನಮ್ಮ ಆಳವಾದ ಮಾನಸಿಕ ಹೊರೆಗಳನ್ನು ಅಥವಾ ಕರ್ಮದ ಹೊರೆಗಳನ್ನು ಸುಡುತ್ತದೆ. ಓಕೆ. ಒಂದು ಔಷಧಿಯನ್ನು ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳುತ್ತೇವೆಯೋ ಅಷ್ಟು ಪ್ರಮಾಣದಲ್ಲಿ ರೋಗ ನಿವಾರಣೆ ಆಗುತ್ತದೆ. ಅಂತೆಯೇ ಮಂತ್ರದ ಯಾಂತ್ರಿಕ ಆವೃತ್ತಿ ಮತ್ತು ಅದರ ಧ್ವನಿ ತರಂಗಗಳ ರಚನೆಯೇ ಇಲ್ಲಿ ನಮ್ಮೊಳಗಿನ ಕಲ್ಮಶಗಳನ್ನು ತೊಳೆಯುವ ಮುಖ್ಯ ಸಾಧನ. ಭಕ್ತಿ ಎಷ್ಟೇ ಇದ್ದರೂ ಡೋಸೇಜ್ ತಪ್ಪಿದರೆ ಔಷಧಿ ಕೆಲಸ ಮಾಡುವುದಿಲ್ಲ. ಡೋಸೇಜ್, ಸರಿ, ನಾನು ಆ ಪದವನ್ನೇ ಹಿಡಿಯುತ್ತೇನೆ. ನೀವು ಔಷಧಿಯನ್ನು ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ತೆಗೆದುಕೊಳ್ಳಿ, ಆದರೆ ಆ ಮಾತ್ರೆಯ ಒಳಗೆ ರೋಗವನ್ನು ಗುಣಪಡಿಸುವ ಮೂಲ ರಾಸಾಯನಿಕ ಅಂದ್ರೆ ಆ ಆಕ್ಟಿವ್ ಇಂಗ್ರೀಡಿಯೆಂಟ್ ಇಲ್ಲದಿದ್ರೆ ಏನಾಗುತ್ತದೆ? ಅದು ಕೇವಲ ಸಕ್ಕರೆ ಮಾತ್ರೆಯಾಗಿ ಬಿಡುತ್ತದೆ ತಾನೆ, ಪ್ಲಸಿಬೋ ಎಫೆಕ್ಟ್ ಅಷ್ಟೇ. ನೀವು ಹೇಳುವ ಔಷಧಿಗೆ ಗುಣಪಡಿಸುವ ಶಕ್ತಿ ಬಂದದ್ದೆಲ್ಲಿಂದ? ಆ ಶಬ್ದ ತರಂಗಗಳಿಂದಲೋ? ಖಂಡಿತ ಇಲ್ಲ. ಹಾಗಾದರೆ ಎಲ್ಲಿಂದ? ಮೂಲ ಗ್ರಂಥದಲ್ಲಿ ಭಾಗವತದ ಉಲ್ಲೇಖವನ್ನು ಬಹಳ ಸ್ಪಷ್ಟವಾಗಿ ನೀಡಲಾಗಿದೆ ನೋಡಿ. ನೃಸಿಂಹಾತ್ ಕರ್ಮಣಶ್ಚ ಅಂದ್ರೆ ನಮ್ಮೊಳಗಿನ ದುಷ್ಟವೃತ್ತಿಗಳನ್ನು ಸುಟ್ಟು ಹಾಕುವ ಆ ಮೂಲ ಶಕ್ತಿ ನರಸಿಂಹನದ್ದು. ಆದರೆ ಒಂದು ಪ್ರಶ್ನೆ, ನರಸಿಂಹನಿಗೂ ಗಾಯತ್ರಿಗೂ ಇರುವ ನೇರ ಸಂಬಂಧವೇನು? ಗಾಯತ್ರಿಯಲ್ಲಿ ನರಸಿಂಹ ಎಲ್ಲಿದ್ದಾನೆ? ಅದೇ ಈ ಗ್ರಂಥದ ಅತ್ಯಂತ ಸುಂದರವಾದ ವಿಶ್ಲೇಷಣೆ. ಗಾಯತ್ರಿಯಲ್ಲಿ ಬರುವ ಭರ್ಗಃ ಎಂಬ ಪದದ ಅರ್ಥವೇನು ಎಂದು ಯೋಚಿಸಿ. ಭರ್ಗಃ ಎಂದರೆ ಕೇವಲ ಒಂದು ಅಮೂರ್ತವಾದ ಬೆಳಕಲ್ಲ, ಅದು ನಮ್ಮೊಳಗಿನ ಅಜ್ಞಾನವನ್ನು ಮತ್ತು ಪಾಪಗಳನ್ನು ಭಸ್ಮ ಮಾಡುವ ಪ್ರಕಾಶಮಾನವಾದ ರೂಪ. ಆ ಭರ್ಗಃ ಸಾಕ್ಷಾತ್ ನರಸಿಂಹನೇ ಆಗಿದ್ದಾನೆ. ಆತನೇ ಆ ಪಾಪಗಳನ್ನು ನಾಶ ಮಾಡುವ ಸಂಹಾರ ದೇವತೆ. ಓಹೋ, ಹೌದು, ಒಂದು ಜಡವಾದ ಸಂಖ್ಯೆ ಅಥವಾ ನೀವು ಹೇಳುವ ಆ ಶಬ್ದ ತರಂಗ ನಮ್ಮೊಳಗಿನ ದುಷ್ಕರ್ಮವನ್ನು ಸುಡಲಾರದು. ಆ 10, 100, 1000 ಎಂಬ ಸಂಖ್ಯೆಗಳು ಕೇವಲ ಭಕ್ತನ ಶ್ರದ್ಧೆ, ಅವನ ಸಹನೆ ಮತ್ತು ಅವನ ಸಾಧನೆಯ ತೀವ್ರತೆಯನ್ನು ಅಳೆಯುವ ಮಾಪನಗಳೇ ಹೊರತು ಅವೇ ಭೌತಿಕ ಅಸ್ತ್ರಗಳಲ್ಲ. ಆ ತೀವ್ರತೆಯನ್ನು ನೋಡಿ ಪ್ರಸನ್ನನಾಗುವ ನರಸಿಂಹನ ಚೈತನ್ಯ ಮಾತ್ರ ಪಾಪವನ್ನು ಸುಡಬಲ್ಲದು. ಆ ಶಕ್ತಿಯಿಲ್ಲದೆ ಹೋದರೆ ನೀವು 1,00,000 ಬಾರಿ ಜಪಿಸಿದರೂ ಅದು ಕೇವಲ ತುಟಿಯ ವ್ಯಾಯಾಮವಷ್ಟೇ. ತುಟಿಯ ವ್ಯಾಯಾಮ ಎಂಬುದು ಸ್ವಲ್ಪ ಕಠೋರವಾದ ಪದವಾಯಿತು ಅನಿಸುತ್ತೆ. ಆಕ್ಟಿವ್ ಇಂಗ್ರೀಡಿಯೆಂಟ್ ಅಂದ್ರೆ ಆ ನರಸಿಂಹನ ಅನುಗ್ರಹದ ವಾದವನ್ನು ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಆದರೆ ನೀವು ಹೇಳುವ ಈ ಅನುಸಂಧಾನ ಅಥವಾ ದೈವಿಕ ಕಲ್ಪನೆ ಮನುಷ್ಯನ ಮನಸ್ಸಿನಲ್ಲಿ ಗಾಳಿಯಿಂದಲೇ ತಾನಾಗಿಯೇ ಸೃಷ್ಟಿಯಾಗುತ್ತದೆಯಾ? ಅಂದ್ರೆ ಖಂಡಿತ ಇಲ್ಲ. ಗ್ರಂಥದಲ್ಲಿ ವಿವರಿಸಿರುವಂತೆ ಮನುಷ್ಯನ ಪಿಂಡಾಂಡ ಅಂದ್ರೆ ನಮ್ಮ ಈ ಭೌತಿಕ ಸೂಕ್ಷ್ಮ ಶರೀರ ಮತ್ತು ಬ್ರಹ್ಮಾಂಡ ಅಂದ್ರೆ ಇಡೀ ವಿಶ್ವದ ಶಕ್ತಿ, ಇವೆರಡರ ನಡುವಿನ ಸಂಪರ್ಕವನ್ನು ಏರ್ಪಡಿಸುವುದು ಹೇಗೆ? ಕೇವಲ ಕಣ್ಣು ಮುಚ್ಚಿ ಹೇ ನರಸಿಂಹದೇವನೇ ಎಂದು ಕುಳಿತಲೇ ಆ ಸಂಪರ್ಕ ಸಾಧ್ಯವೇ? ಹಾಗಾದ್ರೆ ಅದಕ್ಕೆ ಬೇರೆ ಏನು ಬೇಕು ಎನ್ನುತ್ತಿದ್ದೀರಿ?
ಅಲ್ಲಿ ಆಚಮನ, ಪ್ರಾಣಾಯಾಮ, ಮುದ್ರೆಗಳಂತಹ ಭೌತಿಕ ಕರ್ಮಗಳೇ ಸೇತುವೆಯಾಗುತ್ತವೆ. ಇದು ಒಂದು ರೀತಿ ಒಂದು ಕಂಪ್ಯೂಟರನ್ನು ಇಂಟರ್ನೆಟ್ ಸರ್ವರ್ಗೆ ಕನೆಕ್ಟ್ ಮಾಡಿದಂತೆ. ನೀವು ಎಷ್ಟೇ ಭಕ್ತಿಯಿಂದ ಪ್ರಾರ್ಥಿಸಿದ್ರೂ ಆ ಹಾರ್ಡ್ವೇರ್ ಸರಿಯಾಗಿ ಪ್ಲಗ್ ಆಗಿರ್ಬೇಕಲ್ವೇ? ಗಾಯತ್ರಿಯ ಕೊನೆಯ ಪದ ಧೀಮಹಿ ಎಂದರೇನು? ಆ ದೈವಿಕ ಶಕ್ತಿಯನ್ನು ನಮ್ಮೊಳಗೆ ಅಳವಡಿಸಿಕೊಳ್ಳುವುದು ಅಥವಾ ಧ್ಯಾನಿಸುವುದು. ಹೌದು, ಧ್ಯಾನಿಸುವುದು. ಈ ಒಳಕೊಳ್ಳುವಿಕೆಯ ಪ್ರಕ್ರಿಯೆಗೆ ಒಂದು ಭೌತಿಕ ವಾಹಕ, ಒಂದು ಕ್ಯಾರಿಯರ್ ಬೇಕು. ನಿಮ್ಮ ನರಸಿಂಹನ ಅನುಗ್ರಹವು ನಮ್ಮ ಶರೀರವನ್ನು ಪ್ರವೇಶಿಸಲು, ನಮ್ಮ ನರಮಂಡಲವನ್ನು ಸಿದ್ಧಪಡಿಸಲು ಈ ಕರ್ಮಗಳ ಚೌಕಟ್ಟು, ಈ ಫ್ರೇಮ್ವರ್ಕ್ ಅತ್ಯಗತ್ಯ. ಆಚಮನದಿಂದ ದೇಹ ಶುದ್ಧಿಯಾಗುತ್ತದೆ, ಪ್ರಾಣಾಯಾಮದಿಂದ ನಮ್ಮ ಉಸಿರಾಟ ಮತ್ತು ಮನಸ್ಸಿನ ಅಲೆಗಳು ಶಾಂತವಾಗುತ್ತವೆ. ಆ ಭೌತಿಕ ಚೌಕಟ್ಟಿಲ್ಲದೆ ಸಾಮಾನ್ಯ ಮನುಷ್ಯನಿಗೆ ನೀವು ಹೇಳುವ ಆ ಅತ್ಯುನ್ನತ ಅನುಸಂಧಾನದ ಹಂತವನ್ನ ತಲುಪಲು ಸಾಧ್ಯವಿಲ್ಲ. ಆದ್ದರಿಂದಲೇ ಕರ್ಮವು ಕೇವಲ ಒಂದು ಮಾಪನವಲ್ಲ, ಅದು ದೈವಿಕತೆಯನ್ನು ಆವಾಹಿಸುವ ವೈಜ್ಞಾನಿಕ ಅಡಿಪಾಯ ಅಂತ ನಾನು ಹೇಳೋದು. ದೈವಿಕತೆಯನ್ನು ಆವಾಹಿಸುವ ಹಾರ್ಡ್ವೇರ್ ಮತ್ತು ಅಡಿಪಾಯ ಎಂಬ ನಿಮ್ಮ ವಿವರಣೆ ಆಕರ್ಷಕವಾಗಿದೆ. ಆದರೆ ಆ ಅಡಿಪಾಯದ ಮೇಲೆ ನಾವು ಕಟ್ಟುತ್ತಿರುವ ಕಟ್ಟಡ ಯಾವುದು ಎಂಬುದೇ ಇಲ್ಲಿ ಮುಖ್ಯ. ನೀವು ಗಾಯತ್ರಿಯ ಆಂತರಿಕ ಅರ್ಥ ಮತ್ತು ನರಸಿಂಹನ ರೂಪದ ಕಡೆಗೆ ಗಮನಹರಿಸಿದರೆ, ಗ್ರಂಥದಲ್ಲಿ ಗಾಯತ್ರಿಯ ಪ್ರತಿಯೊಂದು ಪದವನ್ನು ನರಸಿಂಹನ ರೂಪಗಳಿಗೆ ಹೇಗೆ ಹೋಲಿಸಲಾಗಿದೆ ಎಂದು ಬಹಳ ವಿಸ್ತಾರವಾಗಿ ವಿವರಿಸಲಾಗಿದೆ. ಹೌದು, ಓದಿದ್ದೇನೆ. ದೇವಸ್ಯ ಎಂದರೆ ಕೇವಲ ಯಾವುದೋ ಬೆಳಕಲ್ಲ, ಚತುರ್ಮುಖ ಬ್ರಹ್ಮನಿಂದ ಸ್ತುತಿಸಲ್ಪಡುವ ಸಾಕ್ಷಾತ್ ನರಸಿಂಹ. ಈ ಆಂತರಿಕ ಕಲ್ಪನೆ, ಈ ದೈವಿಕ ಸಾಕ್ಷಾತ್ಕಾರ ಮನಸ್ಸಿನಲ್ಲಿಲ್ಲದೆ ನೀವು ಎಷ್ಟೇ ಕರಾರುವಾಗಾಗಿ ಮುದ್ರೆಗಳನ್ನು ಹಾಕಿದರೂ ಅದರ ಪ್ರಯೋಜನ ಶೂನ್ಯ. ಒಂದು ನಿಮಿಷ. ಮುದ್ರೆಗಳು ಕೇವಲ ಅಭಿನಯವಲ್ಲ, ಅವು ಶಕ್ತಿಯನ್ನು ಹಿಡಿದಿಡುವ ಭೌತಿಕ ಸಾಧನಗಳು. ಇರಬಹುದು. ಆದರೆ ಭಗವಂತನಿಗೆ ಈ ಸಾಧನಗಳ ಹಂಗಿದೆಯಾ? ಗ್ರಂಥದಲ್ಲಿ ಒಂದು ಅತ್ಯಂತ ಸುಂದರವಾದ ರೂಪಕವಿದೆ, ಕೇಳಿ. ಅರಣ್ಯದ ಗುಹೆಗಳಲ್ಲಿ, ರಂಧ್ರಗಳಲ್ಲಿ ವಾಸಿಸುವ ಕಾಡು ಪ್ರಾಣಿಗಳ ಬಗ್ಗೆ ಯೋಚಿಸಿ. ಆ ಪ್ರಾಣಿಗಳಿಗೆ ಯಾವ ಮಂತ್ರವೂ ತಿಳಿದಿಲ್ಲ, ಯಾವ ಮುದ್ರೆಯ ಜ್ಞಾನವೂ ಇಲ್ಲ. ಆದರೂ ಭಯದ ಸಮಯದಲ್ಲಿ ನರಸಿಂಹನು ಆ ಪ್ರಾಣಿಗಳಿಗೂ ತನ್ನ ಕರುಣೆಯಿಂದ ರಕ್ಷಣೆ ನೀಡುತ್ತಾನೆ. ಹೇಗೆ? ಏಕೆಂದರೆ ಆತ ಸರ್ವವ್ಯಾಪಿ. ಅದೇ ಸರ್ವವ್ಯಾಪಿತ್ವವನ್ನು ಅರಿತು ಆತನಿಗೆ ಶರಣಾಗಿ ಮಾಡುವ ಜಪವೇ ಅಸಲಿ ಜ್ಞಾನಯೋಗ. ಆ ಗುಹೆಯ ಪ್ರಾಣಿಗಳಿಗೆ ಯಾವ ಕರ್ಮದ ಚೌಕಟ್ಟಿದೆ ಹೇಳಿ? ಯಾವ ಇಂಟರ್ನೆಟ್ ಕೇಬಲ್ ಇದೆ? ಅಲ್ಲಿರುವುದು ಕೇವಲ ಜೀವದ ಆರ್ತನಾದ ಮತ್ತು ಭಗವಂತನ ಸರ್ವವ್ಯಾಪಿತ್ವ. ಹೀಗಿರುವಾಗ ಮನುಷ್ಯ ತನ್ನ ಕರ್ಮದ ಚೌಕಟ್ಟಿನ ಬಗ್ಗೆ ಇಷ್ಟೊಂದು ಅಹಂಕಾರ ಪಡಬೇಕಾದ ಅವಶ್ಯಕತೆ ಇದೆಯಾ? ನೀವು ಕೊಟ್ಟ ಆ ಗುಹೆ ಪ್ರಾಣಿಗಳ ಉದಾಹರಣೆ ಭಾವನಾತ್ಮಕವಾಗಿ ಬಹಳ ಅದ್ಭುತವಾಗಿದೆ. ಆದರೆ ನಾನಿದನ್ನ ತೀವ್ರವಾಗಿ ವಿರೋಧಿಸ್ತೇನೆ. ಯಾಕೆ? ಪ್ರಾಣಿಗಳಿಗೆ ನರಸಿಂಹನು ಕರುಣೆಯಿಂದ ರಕ್ಷಣೆ ನೀಡಬಹುದು, ಏಕೆಂದರೆ ಪ್ರಾಣಿಗಳು ಬದುಕುವುದು ಕೇವಲ ಸರ್ವೈವಲ್ ಇನ್ಸ್ಟಿಂಕ್ಟ್ ಅಥವಾ ಮೂಲಭೂತ ಪ್ರವೃತ್ತಿಯ ಮೇಲೆ. ಆದರೆ ಮನುಷ್ಯನಿಗೆ ವಿಕಸಿತವಾದ ಮಿದುಳು ಇದೆ, ಬುದ್ಧಿ ಮತ್ತು ವಿವೇಚನೆ ಇದೆ. ಮನುಷ್ಯನ ಸಾಧನೆ ಕೇವಲ ಪ್ರಾಣಿಮಟ್ಟದ ಪ್ರವೃತ್ತಿಯಾಗಿರಬಾರದು. ಅಂದರೆ ಭಗವಂತನಿಗೆ ಶರಣಾಗುವುದು ಪ್ರಾಣಿಮಟ್ಟದ ಪ್ರವೃತ್ತಿಯೇ? ಇದು ಸ್ವಲ್ಪ ಅತಿರೇಕದ ಮಾತಾಯಿತು. ಖಂಡಿತ ಅಲ್ಲ. ನನ್ನ ಮಾತಿನ ಅರ್ಥ ಅದಲ್ಲ. ಏನಂದ್ರೆ, ಮನುಷ್ಯನಿಗೆ ವಿಪರೀತವಾದ ಮಾನಸಿಕ ಸಂಕೀರ್ಣತೆಗಳಿವೆ. ನಮ್ಮ ಆತಂಕಗಳು, ನಮ್ಮ ಪಾಪಪ್ರಜ್ಞೆ, ನಮ್ಮ ಗೊಂದಲಗಳು ಒಂದು ಹುಲಿಗಿರುವುದಿಲ್ಲ. ಹುಲಿಗೆ ಹಸಿವಾದರೆ ಕೂಗುತ್ತದೆ, ಭಗವಂತ ರಕ್ಷಿಸುತ್ತಾನೆ. ನಿಜ. ಆದರೆ ಮನುಷ್ಯನ ಆತಂಕವನ್ನು ಶಮನ ಮಾಡಲು ಕೇವಲ ಒಂದು ಕೂಗು ಸಾಲದು. ಅದಕ್ಕೊಂದು ವ್ಯವಸ್ಥಿತವಾದ ಕಾಗ್ನಿಟಿವ್ ಫ್ರೇಮಿಂಗ್ ಅಥವಾ ಬೌದ್ಧಿಕ ಚೌಕಟ್ಟು ಬೇಕು. ಲೇಖಕರೇ ಹೇಳುವಂತೆ ಕರ್ಮಯೋಗ ಮತ್ತು ಜ್ಞಾನಯೋಗ ಎರಡೂ ಒಂದಕ್ಕೊಂದು ಪೂರಕವಾಗಿವೆ. ಮನುಷ್ಯನಿಗೆ ಕರ್ಮದ ಅಧಿಕಾರವಿದೆ. ನೀವು ಭೌತಿಕ ಆಚರಣೆಯನ್ನು ಕಡೆಗಣಿಸುವಂತಿಲ್ಲ. ಭೌತಿಕ ಆಚರಣೆ ಮತ್ತು ಮಂತ್ರದ ನಿಖರ ರಚನೆಯೇ ನಮ್ಮ ಮನಸ್ಸನ್ನು ಆ ಗುಹೆಯ ಪ್ರಾಣಿಯಂತಹ ಅಸಹಾಯಕ ಸ್ಥಿತಿಯಿಂದ ಪ್ರಜ್ಞಾಪೂರ್ವಕ ಜ್ಞಾನದ ಕಡೆಗೆ ಕೊಂಡೊಯ್ಯುವುದು. ಆದರೂ ಕರ್ಮವು ಜ್ಞಾನಕ್ಕೆ ಅಧೀನವಲ್ಲವೇ? ಅಧೀನವಲ್ಲ, ಅದು ಪೂರ್ವಭಾವಿ ಸಿದ್ಧತೆ. ಒಂದು ಪಾತ್ರೆಯನ್ನು ಸರಿಯಾಗಿ ತೊಳೆಯದೆ ಅದರಲ್ಲಿ ಎಷ್ಟೇ ಪವಿತ್ರವಾದ ಜಲವನ್ನು ತುಂಬಿದರೂ ಆ ನೀರು ಕಲುಷಿತವಾಗುತ್ತದೆ ತಾನೆ. ಕರ್ಮಯೋಗವು ಅಂದ್ರೆ ಈ ಶಿಸ್ತುಬದ್ಧವಾದ ಸಂಧ್ಯಾವಂದನೆಯು ಆ ನಮ್ಮ ದೇಹ ಮತ್ತು ಮನಸ್ಸೆಂಬ ಪಾತ್ರೆಯನ್ನು ತೊಳೆಯುವ ನಿಖರವಾದ ಪ್ರಕ್ರಿಯೆ. ಪಾತ್ರೆಯೇ ಶುದ್ಧವಿಲ್ಲದಿದ್ದಾಗ ನೀವು ನರಸಿಂಹನ ಅನುಗ್ರಹ ಎಂಬ ಪವಿತ್ರ ಜಲವನ್ನು ಎಲ್ಲಿ ತುಂಬುತ್ತೀರಿ? ನೀವು ಕೊಟ್ಟ ಪಾತ್ರೆಯ ಉದಾಹರಣೆ ನಿಜಕ್ಕೂ ಯೋಚಿಸಬೇಕಾದ ವಿಷಯ.
ಪಾತ್ರೆಯನ್ನು ತೊಳೆಯಬೇಕು, ಒಪ್ಪುಕೊಳ್ತೇನೆ. ಆದರೆ ಇಂದು ವಾಸ್ತವದಲ್ಲಿ ಏನಾಗುತ್ತಿದೆ ಎಂಬುದನ್ನು ನೀವು ಗಮನಿಸಿದ್ದೀರಾ? ನೇನು ನಾವು ಪಾತ್ರೆಯನ್ನು ತೊಳೆಯುವುದರಲ್ಲೇ ಕಳೆದುಹೋಗಿ ಅದರಲ್ಲಿ ನೀರು ತುಂಬುವುದನ್ನೇ ಮರೆತುಬಿಟ್ಟಿದ್ದೇವೆ. ಗ್ರಂಥಕರ್ತರೇ ತಮ್ಮ ಅಂತರಂಗದ ನುಡಿಯಲ್ಲಿ ಒಂದು ಬಹಳ ನೋವಿನ ವಿಚಾರವನ್ನು ಉಲ್ಲೇಖಿಸಿದ್ದಾರೆ. ಇಂದಿನ ದಿನಗಳಲ್ಲಿ ಪುರೋಹಿತರು ಅಥವಾ ಸಾಮಾನ್ಯ ಜನರು ಎಷ್ಟೊಂದು ಯಾಂತ್ರಿಕವಾಗಿ ಗಡಿಬಿಡಿಯಲ್ಲಿ ಸಂಧ್ಯಾವಂದನೆ ಮಾಡ್ತಾರೆಂದ್ರೆ, ಮೂಗಿನ ಮೇಲೆ ಬೆರಳಿಟ್ಟು ಏನೋ ಉಸಿರು ಬಿಗಿಹಿಡಿದು ಮಂತ್ರಗಳನ್ನು ಯಾವುದೋ ವೇಗದಲ್ಲಿ ಉಚ್ಚರಿಸಿ ಅವಸರದಿಂದ ಕರ್ಮವನ್ನು ಮುಗಿಸ್ತಾರೆ. ಅದು ಜನರ ತಪ್ಪು, ಆಚರಣೆಯ ತಪ್ಪಲ್ಲವಲ್ಲ. ಮನುಷ್ಯರು ಆತುರ ಪಡ್ತಾರೆ ಅಂತ ವ್ಯವಸ್ಥೆಯನ್ನು ದೂಷಿಸಲಾಗುತ್ತದೆಯಾ? ಆದರೆ ಅದು ಆಚರಣೆಯನ್ನು ಜಡಗೊಳಿಸಿದೆಯಲ್ಲವೇ? ಇದರಿಂದ ಯಾದ ಪ್ರಯೋಜನವೂ ಇಲ್ಲ ಎಂದು ಲೇಖಕರು ಸ್ಪಷ್ಟವಾಗಿ ವಿಷಾದಿಸಿದ್ದಾರೆ. ಕೇವಲ ಮಂತ್ರ ಮತ್ತು ಭೌತಿಕ ಕರ್ಮಗಳು ಎಷ್ಟೇ ನಿಖರವಾಗಿದ್ದರೂ ಅಂತರಂಗದ ಜ್ಞಾನ ಮತ್ತು ಭಕ್ತಿಯ ಸ್ಪರ್ಶವಿಲ್ಲದಿದ್ರೆ ಇಡೀ ಪ್ರಕ್ರಿಯೆ ವಿಫಲವಾಗುತ್ತದೆ ಎಂಬುದೇ ಈ ಗ್ರಂಥದ ಅಂತಿಮ ಸಂದೇಶ. ನೀವು ಹೇಳುವ ಫ್ರೇಮ್ವರ್ಕ್ ಇಂದು ಕೇವಲ ಒಂದು ಆಡಂಬರವಾಗಿದೆ. ಆ ಆಡಂಬರವನ್ನು ಭೇದಿಸಿ ಒಳಗಿರುವ ನರಸಿಂಹನ ಚೈತನ್ಯವನ್ನು ಮುಟ್ಟದ ಹೊರತು ನೀವು ಹೇಳುವ ಆ 10, 100, 1000 ಲೆಕ್ಕಾಚಾರಗಳು ಮನುಷ್ಯನನ್ನು ಎಂದಿಗೂ ಉದ್ಧಾರ ಮಾಡಲಾರವು. ತೊಳೆದ ಖಾಲಿ ಪಾತ್ರೆಯನ್ನಿಟ್ಟುಕೊಂಡು ಬಾಯಾರಿಕೆ ತೀರಿಸಿಕೊಳ್ಳಲು ಸಾಧ್ಯವೇ? ಆ ಗಡಿಬಿಡಿಯ ಆಚರಣೆಯ ಬಗೆಗಿನ ಲೇಖಕರ ವಿಷಾದವನ್ನು ನಾನು ಸಂಪೂರ್ಣವಾಗಿ ಒಪ್ಕೊಳ್ತೇನೆ. ಅದು ಇಂದಿನ ದುರಂತ ವಾಸ್ತವ. ಆದರೆ ಮರದಲ್ಲಿ ಎಲೆಗಳು ಒಣಗಿದೆ ಎಂಬ ಕಾರಣಕ್ಕೆ ನಾವು ಮರದ ಬೇರನ್ನೇ ಕತ್ತರಿಸಲಾಗುತ್ತದೆಯಾ? ಇಲ್ಲ, ಖಂಡಿತ ಸಾಧ್ಯವಿಲ್ಲ. ಸಂಧ್ಯಾವಂದನೆಯು ವೇದವೃಕ್ಷದ ಬೇರು ಎಂದು ಲೇಖಕರು ಸ್ಪಷ್ಟಪಡಿಸಿದ್ದಾರೆ. ಬೇರು ಸಾಮಾನ್ಯವಾಗಿ ಕಣ್ಣಿಗೆ ಕಾಣೋದಿಲ್ಲ, ಅದು ಮಣ್ಣಿನೊಳಗಿರುತ್ತದೆ. ಆದರೆ ಇಡೀ ಮರಕ್ಕೆ ಭದ್ರತೆ ಮತ್ತು ಶಕ್ತಿ ನೀಡುವುದು ಅದೇ ಬೇರು. ಕೇವಲ ಕೆಲವರು ಆಚರಣೆಯನ್ನು ತಪ್ಪಾಗಿ ಯಾಂತ್ರಿಕವಾಗಿ ಮಾಡ್ತಿದ್ದಾರೆಂಬ ಕಾರಣಕ್ಕೆ ಆಚರಣೆಯ ಮೂಲಭೂತ ವಿನ್ಯಾಸ ಮತ್ತು ಶಕ್ತಿಯನ್ನೇ ನಾವು ಪ್ರಶ್ನಿಸಲಾಗದು. ನಿಖರವಾದ ಮಂತ್ರೋಚ್ಚಾರಣೆ, ಶಿಸ್ತುಬದ್ಧ ಆಚಮನ ಮತ್ತು ಪ್ರಾಣಾಯಾಮಗಳು ನಮ್ಮ ಅಶುದ್ಧತೆಯನ್ನು ತೆಗೆದುಹಾಕುವ ಅತ್ಯಂತ ಬಲವಾದ ಅಡಿಪಾಯ. ಇವುಗಳಿಲ್ಲದೆ ಎಷ್ಟೇ ಭಕ್ತಿ ಇದ್ರೂ ಅದು ಚುಕ್ಕಾಣಿಯಿಲ್ಲದ ಹಡಗಿನಂತೆ ಆಗ್ತದೆ. ಕರ್ಮಯೋಗದ ನಿಖರತೆಯೇ ಮನುಷ್ಯನ ಅಸ್ಥಿರ ಮನಸ್ಸನ್ನು ಕಟ್ಟಿಹಾಕಿ ಆಧ್ಯಾತ್ಮಿಕತೆಯ ಕಡೆಗೆ ಮುಖ ಮಾಡುವಂತೆ ಮಾಡುವ ಏಕೈಕ ಮತ್ತು ಪ್ರಬಲವಾದ ಸಾಧನ. ಹೀಗೆ ಆಕ್ಷೇಪಣೆಗಳು ಬಂದಾಗ ಬೇರಿನ ಉಪಮೆ ಬಹಳ ಸೊಗಸಾಗಿದೆ. ಆದರೆ ನೀವು ಒಂದು ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಬೇರು ಕೇವಲ ಮಣ್ಣಿನಲ್ಲಿದ್ರೆ ಸಾಲ್ದು, ಅದಕ್ಕೆ ಜೀವಜಲ ಬೇಕು. ಆ ಜೀವಜಲವೇ ಭಗವಂತನ ಅನುಗ್ರಹ. ನಿಮ್ಮ ಕರ್ಮದ ಅಡಿಪಾಯ ಎಷ್ಟೇ ಭದ್ರವಾಗಿರಬಹುದು, ಆದರೆ ಆ ಅಡಿಪಾಯವು ಮೂಲತಃ ಜಡವಾದದ್ದು. ಗಾಯತ್ರಿಯ ಮೂಲಕ ಪ್ರಾರ್ಥಿಸಲ್ಪಡುವ ಅಜ್ಞಾನವನ್ನು ಸುಟ್ಟುಹಾಕುವ ಆ ಭರ್ಗಹ, ಆ ಚೈತನ್ಯಶೀಲ ನರಸಿಂಹನ ಆಂತರಿಕ ಅನುಸಂಧಾನ ಹಾಗೂ ಆತನ ಅಪಾರವಾದ ಕರುಣೆಯಿಂದ ಮಾತ್ರವೇ ಮನುಷ್ಯನಿಗೆ ನಿಜವಾದ ಜ್ಞಾನ, ರಕ್ಷಣೆ ಮತ್ತು ಪಾಪಗಳಿಂದ ಮುಕ್ತಿ ಸಿಗುತ್ತದೆ. ನಿಜ. ಕೇವಲ ಶಬ್ದತರಂಗಗಳಿಂದಲೋ ಅಥವಾ ಮೂಗು ಹಿಡಿದು ಕೂರುವ ಭೌತಿಕ ಆಚರಣೆಯಿಂದಲೋ ಅಲ್ಲ, ಬದಲಾಗಿ ಆ ಶಬ್ದದ ಹಿಂದಿರುವ ಆ ಪರಮಸತ್ಯದ ಅರಿವಿನಿಂದ. ಜ್ಞಾನಯೋಗವೇ ಆ ಜಡಕರ್ಮವನ್ನು ಜೀವಂತಗೊಳಿಸುವ, ಅದಕ್ಕೆ ಉಸಿರು ತುಂಬುವ ಬೆಳಕು. ನಿಜಕ್ಕೂ ಇದೊಂದು ವಿಸ್ತಾರವಾದ ಮತ್ತು ಬಹಳ ಆಳವಾದ ಚಿಂತನೆ. ನೀವು ಹೇಳುವ ಜ್ಞಾನದ ಬೆಳಕು ಮತ್ತು ನಾನು ಹೇಳುವ ಕರ್ಮದ ಭದ್ರವಾದ ಅಡಿಪಾಯ, ಇವೆರಡರ ನಡುವಿನ ಸಮತೋಲನವನ್ನು ಸಾಧಿಸುವುದೇ ಮನುಷ್ಯನ ನಿಜವಾದ ಸವಾಲು. ಸಂಧ್ಯಾವಂದನೆ ಅಂತರಂಗ ಗ್ರಂಥವು ನಮಗೆ ಕೇವಲ ದಿನನಿತ್ಯದ ಆಚರಣೆಯನ್ನು ಕಲಿಸುವುದಿಲ್ಲ, ಬದಲಾಗಿ ಆ ಕರ್ಮದ ಹಿಂದಿರುವ ಭೌತಿಕ ವಿಜ್ಞಾನ ಮತ್ತು ಆ ವಿಜ್ಞಾನವನ್ನು ಮೀರಿ ನಿಲ್ಲುವ ತತ್ವಜ್ಞಾನದ ಅನಂತ ಆಯಾಮಗಳನ್ನು ನಮ್ಮ ಕಣ್ಮುಂದೆ ತೆರೆದಿಡುತ್ತದೆ. ಹೌದು, ಆಚರಣೆಗಳ ಹಿಂದಿನ ನಿಜವಾದ ಶಕ್ತಿ ಯಾವುದಿರಬಹುದು? ಅದು ಕೇವಲ ನಾವು ಮಾಡುವ ಕರ್ಮದ ನಿಖರತೆ, ಆ ಶಬ್ದ ತರಂಗಗಳು ಮತ್ತು ಶಿಸ್ತಿನಲ್ಲಿದೆಯೋ, ಅಥವಾ ನಮ್ಮ ಆಂತರಿಕ ಕರೆಯನ್ನಾಲಿಸುವ, ನಮ್ಮ ಪಾಪಗಳನ್ನು ಸುಡುವ ಆ ನರಸಿಂಹನ ಕರುಣೆ ಮತ್ತು ದಿವ್ಯ ಅನುಗ್ರಹದಲ್ಲಿದೆಯೋ? ಈ ನಿರ್ಧಾರವನ್ನು, ಈ ಸಂವಾದವನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ವಿವೇಚನೆಗೆ ಬಿಡುವುದು ಸೂಕ್ತ ಅನಿಸುತ್ತೆ. ಖಂಡಿತ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಮಾತನಾಡಿದ ಆ ರಹಸ್ಯ ಕೋಣೆಯ ಭದ್ರವಾದ ಬ್ಯಾಂಕ್ ಲಾಕರ್ನ ವಿಚಾರಕ್ಕೆ ಮರಳಿ ಬರೋಣ. ನೀವು ಆ ಬೀಗದ ಅಂಕಿಗಳನ್ನು ಎಷ್ಟೇ ಕರಾರುವಾಗಿ ಒತ್ತಿದರೂ ಆ ಭದ್ರವಾದ ಕೋಣೆಯೊಳಗಿರುವ ದಿವ್ಯ ಚೈತನ್ಯವು ನಿಮ್ಮ ಹೃದಯದ ಶುದ್ಧತೆಯನ್ನು ಒಪ್ಪಿ ಒಳಗಿನಿಂದ ಬಾಗಿಲು ತೆರೆಯದ ಹೊರತು ಆ ಪರಮಸತ್ಯದ ದರ್ಶನ ಅಸಾಧ್ಯವೋ ಏನೋ. ಆ ಆಧ್ಯಾತ್ಮಿಕ ಬಾಗಿಲು ಪ್ರತಿಯೊಬ್ಬರಿಗೂ ತೆರೆಯಲಿ ಎಂದು ಆಶಿಸುತ್ತಾ ನಮ್ಮ ಇಂದಿನ ಈ ವೈಚಾರಿಕ ಸಂವಾದವನ್ನು ಮುಕ್ತಾಯಗೊಳಿಸೋಣ.